ಬೆವರು ಇಳಿಸ್ಬಿಟ್ರು ಆಯ್ತಾ. ಗ್ಯಾರಂಟಿಯು ನಿಜ ಹೇಳ್ತೀನಿ, ನಾನು ತುಂಬಾ ಚೆನ್ನಾಗಿ ಆಗ್ತೀನಿ. ದೋಸೆ, ದೆನ್ ಕುಕುಂಬರ್ ಇದೆ, ಕಾಫಿ ಪೌಡರ್ ಮನೇಲೆ ಮಾಡಿದ್ದೆ ಅಂತ ಹೇಳಿದ ನಾನು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ನನ್ನ ಇವತ್ತಿನ ಇನ್ನೊಂದು ವಿಡಿಯೋಗೆ. ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಆ್ಯಂಡ್ ಇವತ್ತಿನ ವ್ಲಾಗ್ ಅಥವಾ ವಿಡಿಯೋ ಏನಾಗಿರುತ್ತೆ ಅಂದರೆ ವಾಟ್ ಐ ಈಟ್ ನಡೆ ಆಗಿರುತ್ತೆ. ಈ ಥರ ವಿಡಿಯೋಸ್ನ ನೀವು ತುಂಬ ಇಷ್ಟಪಟ್ಟು ನೋಡ್ತೀರಾ. ಆ್ಯಂಡ್ ಇತ್ತೀಚೆಗೆ ಸ್ವಲ್ಪ ಹೆಲ್ದಿ ವರ್ಷನ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ, ಐ ನೋ ದಟ್. ಟೈಮ್ ಒಂದು ಆಲ್ಮೋಸ್ಟ್ 9 ಆಗ್ತಿರ್ಬೋದು ಅನ್ಸುತ್ತೆ. ನಾನು ನನ್ನ ಬಿಸಿನೀರೆಲ್ಲ ಕುಡ್ದಿದ್ದಾಯಿತು ಆ್ಯಂಡ್ ಗ್ರಾಟಿಟ್ಯೂಡ್ ಎಲ್ಲ ಬರೆದಿದ್ದಾಯಿತು. ಇವಾಗ ಹೋಗಿ ಬಿಸಿ ಬಿಸಿ ಟೀ ಮಾಡ್ಕೋಬೇಕು. ಅದಕ್ಕೆ ಮುಂಚೆ ವಿಡಿಯೋನ ಶುರು ಮಾಡೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡ್ತಿರೋದು. ಆ್ಯಂಡ್ ಪ್ರೀವಿಯಸ್ ಎಲ್ಲ ವೀಡಿಯೋಸ್ಗೂ ತುಂಬ ಜನ ಇಷ್ಟಪಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸೊ ಕೆಲವೊಂದು ವೀಡಿಯೋಸು ಓಡದೇ ಇದ್ರು ಏನು ಗೊತ್ತಾಗೈಸ್, ಅದರಲ್ಲಿ ಇರೋ ಇನ್ಫಾರ್ಮೇಷನ್ನು ಅಥವಾ ಕೆಲವ್ರಿಗೆ ಅದು ರಿಲೇಟೆಡ್ ಅನ್ಸಿದ್ರೆ ಐ ಆಮ್ ಸೋ ಹ್ಯಾಪಿ ಅದಕ್ಕೆ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಡೀ ದಿವಸ ಏನೆಲ್ಲ ತಿಂತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಲೆಟ್ಸ್ ಬಿಗಿನ್. ಅದಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಸೋ ಮಚ್. ವಿ ಆರ್ ಇನ್ 28K ಫ್ಯಾಮಿಲಿ ಆಗಿದ್ದೀವಿ. ಅಷ್ಟು ಜನ ದಯವಿಟ್ಟು ಬಂದು ವಿಡಿಯೋಸ್ನ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ಆಲ್ರೆಡಿ ಸಪೋರ್ಟ್ ಮಾಡ್ತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹೊಸಬ್ರಿಗೆ ವೆಲ್ಕಮ್. ನನ್ನ ಹೆಸರು ರಂಜಿತಾ ಪ್ರಕಾಶ್. ನಾನಿರೋದು ಬ್ಯಾಂಗ್ಳೂರಲ್ಲಿ. ಆಮ್ ಅ ಕಾಂಟೆಂಟ್ ಕ್ರಿಯೇಟರ್, ಯೂಟ್ಯೂಬರ್, ಮ್ಯಾನಿಫೆಸ್ಟೇಷನ್ ಕೋಚ್ ಹಾಗೆ ಹೀಲರ್ ಕೂಡ. ಸೊ ನಿಮಗೆ ನಾನು ನನ್ನ ಜೊತೆ 1-to-1 ಸೆಷನ್ಸ್ ಎಲ್ಲ ಬುಕ್ ಮಾಡಿಕೊಂಡು ಮ್ಯಾನಿಫೆಸ್ಟೇಷನ್ ಬಗ್ಗೆ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ದಲ್ಲಿ ಮೇಲ್ ಐ ಡಿ ಯಾವಾಗೂ ಅವೈಲಬಲ್ ಇರುತ್ತೆ, ಪ್ಲೀಸ್ ಚೆಕ್ಔಟ್ ಮಾಡಿ, ಓಕೆನಾ? ಸೊ ಲೆಟ್ಸ್ ಬಿಗಿನ್ ದ ಡೇ ಗೈಸ್. ಎಷ್ಟು ಚೆನ್ನಾಗಿದೆ ವೆದರ್ ಅಂತೀರಾ, ಸಿಕ್ಕಾಪಟ್ಟೆ ಒಳ್ಳೆ ಗಾಳಿ ಬರ್ತಿದೆ ಈ ಕಡೆಗೆ. ಬಟ್ ಏನಪ್ಪ ಅಂದರೆ ಮಳೆ ಸ್ಟಾರ್ಟ್ ಆಗಿಲ್ಲ, ಗೊತ್ತಿಲ್ಲ ಯಾಕೆ ಅಂತ. ಕೆಲವೊಂದು ಅಂದರೆ ನೆನ್ನೆ ಬಂತು, ಸ್ವಲ್ಪ ಈವ್ನಿಂಗ್ ಬಂತು, ಅದಾದಮೇಲೆ ಏನು ಬಂದಿಲ್ಲ ಮಳೆ. ಅದೇ ಅನ್ಕೊತಿದ್ದೆ ಯಾಕೆ ಇನ್ನೂ ಮಳೆ ಸ್ಟಾರ್ಟ್ ಆಗಿಲ್ಲ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಮಂತು ಐ ಆಮ್ ಗೋಯಿಂಗ್ ಟು ಟ್ರಿಪ್. ಅವಾಗ ಜಾಸ್ತಿ ಮಳೆ ಬರಲಿ ಅಂತ ಕೇಳ್ಕೊತೀನಿ, ಅಂದರೆ ನಾನು ಓಡಾಡೋಷ್ಟು ಬರಲಿ ಮಳೆ. ಸೊ ನೀವು ಈ ಮಳೆಗಾಲಕ್ಕೆ ಏನು ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀರಾ ಅಂತ ನನಗೆ ಹೇಳಿ ಗೈಸ್. ಅಥವಾ ಪ್ಲ್ಯಾನ್ ಮಾಡ್ತಾನೆ ಇದ್ದೀರಾ, ಅಥವಾ ಇನ್ನೂ ಡಿಸೈಡೇ ಮಾಡಿಲ್ವಾ, ಅಥವಾ ಅರ್ಧಂಬರ್ಧಂ ಪ್ಲ್ಯಾನಲ್ಲಿದ್ದೀರಾ, ಡೂ ಲೆಟ್ ಮಿ ನೋ. ನಂದು ಆಲ್ರೆಡಿ ಟಿಕೆಟ್ ಎಲ್ಲ ಬುಕ್ ಆಗೋಯ್ತು. ಬಿಕಾಸ್ ಟಿಕೆಟ್ ನಿಮ್ಗೆ ಗೊತ್ತಿದೆ ಅಷ್ಟು ಈಸಿಯಾಗಿ ಸಿಗಲ್ಲ, ಬೇಗ ಬೇಗ ಬುಕ್ ಮಾಡ್ಕೋಬೇಕು. 1 ಮಂತ್ ಮುಂಚೆನೇ ಬುಕ್ ಮಾಡಬೇಕು. ಥ್ಯಾಂಕ್ ಗಾಡ್ ಬುಕ್ ಮಾಡಿದ್ದಾಯಿತು. ಮೊನ್ನೆ ಏನೋ ಬುಕ್ ಮಾಡಿದೆ, ಸಿಕ್ತು ಟಿಕೆಟು. ಅದು ಒಂದು RS ಏನೋ ಇದೆ ಇವಾಗ ಸದ್ಯಕ್ಕೆ, ನೋಡಬೇಕು. ಸೊ ನನ್ನ ಟೀ ಈಸ್ ರೆಡಿ ಗೈಸ್. ಕರೆಕ್ಟಾಗಿ ಮಾಡ್ಕೊಂಡಿದ್ದೀನಿ. ಶುಗರು, ಟೀ ಪೌಡರು, ನೀರು ಎಲ್ಲಾನು ಕರೆಕ್ಟಾಗಿ ಹಾಕಿದ್ದೀನಿ. ಪಾಸಿಟಿವ್ ವೈಬ್ಸ್ ಮೈಂಡ್ ಲೈಫ್. ಇವತ್ತಿಗೆ ಬ್ರೇಕ್ಫಾಸ್ಟ್ ಅಂತ ಬಂದು 30 ಗ್ರಾಮ್ ಓಟ್ಸ್ ಹಾಕೊಂಡಿದ್ದೀನಿ. ಇದನ್ನ ನೈಟ್ ನಾನು ಫ್ರಿಜ್ಜಲ್ಲಿ ಸೋಕ್ ಮಾಡಿ ಎತ್ತಿಕ್ಬಿಟ್ಟಿದ್ದೆ. ಮತ್ತು 250 ml ಮಿಲ್ಕ್ ಇದೆ, ಮಾಡ್ತೀನಿ ಆ ಸ್ವೀಟ್ನೆಸ್ಗೋಸ್ಕರ. ಸ್ವಲ್ಪ ಮೇ ಬಿ 1 ಟೇಬಲ್ ಸ್ಪೂನ್ ಅಂತ ಅನ್ಕೋಬೋದು ನೀವು. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಡ್ತೀನಿ. ನಾನಂತೂ ತುಂಬ ವರ್ಷ ಆದಮೇಲೆ ಇದನ್ನು ತಿಂತಾ ಇರೋದು ಗೈಸ್. ಇದಕ್ಕೆ ಇವಾಗ ಆ್ಯಪಲ್ನ ಆ್ಯಡ್ ಮಾಡ್ಕೊತೀನಿ. ಸೊ ಇಷ್ಟು ಆ್ಯಪಲ್ಲು. ನೆಕ್ಸ್ಟ್ ಬಂದು ಆ್ಯಕ್ಚುಲಿ ಚಿಯಾ ಸೀಡ್ಸ್ ಎಲ್ಲ ತರಬೇಕಾಗಿತ್ತು, ಮರ್ತೋದೆ. ಖಾಲಿ ಅಲ್ಲೋ ಆಚೆಗೆ ಹೋಗಿದ್ದೆ, ಮರ್ತುಬಿಟ್ಟೆ ಆ್ಯಕ್ಚುಲಿ ತೊಗೊಂಬರೋದು. ಸೊ ಇವಾಗ ನೆಕ್ಸ್ಟು ಇದಕ್ಕೆ ಸೀಡ್ಸ್ ಹಾಕೊತೀನಿ. ಈ ಥರ ಡ್ರೈ ಫ್ರೂಟ್ಸ್, ಮಿಕ್ಸ್ಡ್ ಡ್ರೈ ಫ್ರೂಟ್ಸ್ ಇದೆ, ಇದನ್ನು ಸ್ವಲ್ಪ ಹಾಕೊತೀನಿ. ಬಂದು ಸೀಡ್ಸ್ ಇದೆ, ಇದನ್ನು ಹಾಕೊತೀನಿ. ಸೊ ಗೈಸ್ ಟ್ರೈ ಮಾಡ್ತಾ ಇದ್ದೀನಿ.
ನನಗೇನು ಅನ್ಸುತ್ತೆ ಅಂದರೆ ಯಾವಾಗ್ಲೂ ಈ ಸೀಡ್ಸ್ ಎಲ್ಲ ಏನು ಪ್ಯಾಕಲ್ಲಿ ತಗೋತೀವಲ್ಲ ಅದು ಒಂಥರ ಸ್ಮೆಲ್ ಇರುತ್ತೆ, ಅದನ್ನು ತೊಳೆದ್ಬಿಟ್ಟೆ ಹಾಕೋಬೇಕು. ತೊಳೆದಲ್ಲೇ ಹಾಕೊಂಡ್ವಿ ಅಂದರೆ ಅದು ತಿನ್ಬೇಕಾದ್ರೆ ಅದೇ ಸ್ಮೆಲ್ ಬರ್ತಿರುತ್ತೆ. ಆ್ಯಕ್ಚುಲಿ ಇವತ್ತಿನ ವರ್ಕೌಟು ತುಂಬಾ ಚೆನ್ನಾಗಿತ್ತು ಆಯಿತಾ. 1 ಅವರ್ ವರ್ಕೌಟ್ ಇತ್ತು ಇವತ್ತು. ಆ್ಯಪ್ಸ್ಗೆ ಮತ್ತು ಕಾರ್ಡಿಯೋ ಮಾಡಿಸಿದ್ರು. ಸಖತ್ತಾಗಿ ಫೀಲ್ ಆಗುತ್ತೆ ಆ್ಯಪ್ಸ್ ಹತ್ರ ಅಂತ ನನಗೆ ಇವತ್ತಿಗೂ ನೋವ್ತಿದೆ. ಏನಂತಾರೆ, ಕೆಲವೊಂದು ಎಕ್ಸಸೈಸ್ ಸಖತ್ ಫೀಲ್ ಕೊಡ್ತೈತೆ, ಸ್ಪೆಷಲಿ ಹೊಟ್ಟೆ ಪಾಟ್ಗೆಲ್ಲ, ಹೊಟ್ಟೆ ಕರಗಿಸ್ಬೇಕು ಅಂತಿದ್ದವ್ರಿಗೆಲ್ಲ ಸಖತ್ತಾಗಿ ಅನಿಸುತ್ತೆ. ನಂಗೆ ತುಂಬ ಖುಷಿಯಾಗುತ್ತೆ ಈ ವರ್ಕೌಟ್ಸ್ ಎಲ್ಲ ಮಾಡ್ತಿದ್ದಂಗೆ. ಸೊ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ದರೆ ಪೇಜನ್ನು ಮೆನ್ಷನ್ ಮಾಡ್ತೀನಿ, ಹೋಗಿ ಜಾಯ್ನ್ ಆಗ್ಬೋದು. ಇವತ್ತಂತೂ ಆ್ಯಪ್ಸು ಮತ್ತು ಕಾರ್ಡಿಯೋ ಇತ್ತು. ಬೆವರು ಇಳಿಸ್ಬಿಟ್ರು ಆಯಿತಾ, ಬಟ್ ತುಂಬಾ ಚೆನ್ನಾಗಿತ್ತು. ಐ ಕ್ಯಾನ್ ಫೀಲ್ ನಂಗೆ ಸ್ವಲ್ಪ ಹೊಟ್ಟೆ ನೋವು ಇರೋದಕ್ಕೂ. ಆ್ಯಂಡ್ ಈ ಥರ ಆ್ಯಪ್ಸ್ಗೆ ವರ್ಕೌಟ್ ಮಾಡೋದ್ರಿಂದ ಎರಡು ಅಂತೂ ನೆಕ್ಸ್ಟ್ ಲೆವೆಲ್ ಫೀಲಿಂಗ್ ಆಯಿತಾ. ಇಟ್ ವಾಸ್ ಗುಡ್ ಆ್ಯಕ್ಚುಲಿ. ಯು ಮಸ್ಟ್ ಜಾಯಿನ್ ಗೈಸ್, ಯು ವಿಲ್ ಡೆಫಿನೆಟ್ಲಿ ಲವ್ ಇಟ್. ಸೌಮ್ಯಸ್ ಫಿಟ್ನೆಸ್ ಕ್ಲಬ್ ಅಂತ ಇದೆ, ಪ್ಲೀಸ್ ಹೋಗಿ ಜಾಯ್ನ್ ಆಗಿ, ನಿಮ್ಗೆ ಡೆಫಿನೆಟ್ಲಿ ಇಷ್ಟ ಆಗುತ್ತೆ. Lots and lots of water guys. Look at the glow. ಸೀರಿಯಸ್ ಆಗಿ ಹೇಳ್ತೀನಿ, ನಾನೇನಾದರೂ ಒಂದು ದಿವಸನೂ ಗ್ಯಾಪ್ ಕೊಡ್ದಲೆ ಕರೆಕ್ಟಾಗಿ ಹೆಲ್ದಿ ತಿಂದು, ಈವನ್ ಸ್ಕಿನ್ ಕೇರು ಬೇಡ, ಕರೆಕ್ಟಾಗಿ ಹೆಲ್ದಿ ತಿನ್ಕೊಂಡು ವರ್ಕೌಟ್ಸ್ ಎಲ್ಲ ಮಾಡಿದೆ ಅಂದರೆ ಐ ಗ್ಯಾರಂಟಿ ಯು, ನಿಜ ಹೇಳ್ತೀನಿ, ನಾನು ತುಂಬ ಚೆನ್ನಾಗಿ ಆಗ್ತೀನಿ. ನನ್ನ ಬಾಡಿ, ನನ್ನ ಹೇರ್, ನನ್ನ ಸ್ಕಿನ್ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಬಟ್ ಕೆಲವೊಂದ್ಸಲ ಮಾಡೋಕ್ಕಾಗಲ್ಲ, ಬಟ್ ಹ್ಯಾವ್ ಟು ಮಾಡ್ತೀನಿ. ಈ ಥರ ಸೋಷಿಯಲ್ ಮೀಡಿಯಾ ಮುಂದೆ ಹೇಳಿರೋದಕ್ಕಾದ್ರೂ ನಾನು ಮಾಡ್ತೀನಿ. ಗೈಸ್ ಟೈಮ್ ಬಂದು 1:30. ಊಟಕ್ಕೆ ಅಂತ ಬಂದು ಲೆಟೋಸೆ, ದೆನ್ ಕುಕುಂಬರ್ ಇದೆ, ಮೊಟ್ಟೆ, ರೈಸು ಮತ್ತು ಹೆಸರು ಕಾಳು, ಸ್ವಲ್ಪ ಏನಂತಾರೆ ಟೊಮೆಟೊ, ಈರುಳ್ಳಿ, ಸ್ವಲ್ಪ ಆಯಿಲು, ಅರಿಶಿನ, ಖಾರದ ಪುಡಿ, ಸಾಂಬಾರು ಪುಡಿ ಎಲ್ಲನೂ ಹಾಕೊಂಡು ಒಂದು 5 ವಿಸಿಲ್ ಹಾಗೆ ಕೂಗ್ಸಿದ್ದೆ. ಸೊ ಇದು ನನ್ನ ಇವತ್ತಿನ ಊಟ. ಸೊ ಗೈಸ್, ನಂದು ಹೋಪೋನೋಪೋನದು ಒಂದು ಕ್ಲೈಂಟ್ ಕಾಲ್ ಮುಗೀತು. ಅಂದರೆ ಮಂತ್ಲಿ ಕೋಚಿಂಗ್ದು ಒಂದು ಕ್ಲೈಂಟ್ದು ಸಕ್ಸಸ್ಫುಲ್ ಆಗಿ ಮಂತ್ಲಿ ಕೋಚಿಂಗ್ ಕಂಪ್ಲೀಟ್ ಆಗಿದೆ. ಆ್ಯಕ್ಚುಲಿ ಇನ್ನೂ ಬೇಗನೆ ಆಗಬೇಕಾಗಿತ್ತು, ಬಿಕಾಸ್ ಅವ್ರು ಸ್ವಲ್ಪ ಬ್ಯುಸಿ ಇದ್ದ ಕಾರಣ ಆಗಲಿಲ್ಲ. ಹೇಗಿದೆ? ಸೊ ಈ ಲುಕ್ ಯಾವ ಥರ ಕಾಣಿಸುತ್ತೆ ಅಂತ ನನಗೆ ಹೇಳಿ ಆಯಿತಾ. ಇದನ್ನ ಸ್ಪೆಕ್ಟ್ರಮ್ ಇಲ್ಗೆ ಹಾಕೊಂತಾರಲ್ವಾ, ಸ್ಪೆಕ್ಟ್ರಮ್ ಅಂತಾರಲ್ವಾ. ನಾನು ಮೊನ್ನೆ ಸ್ವಾತಿನ ಮೀಟ್ ಮಾಡಕ್ ಹೋದಾಗ ಅವ್ರು ಇಲ್ಲಿ ಹಾಕೊಂಡಿದ್ರು ಆಯ್ತಾ. ನನ್ಗೆ ಈ ಥರದ್ದು ಹಾಕೋಬೇಕು, ಬಟ್ ಹೆಂಗೆ ಹಾಕೊಳ್ಳೋದು, ಚೆನ್ನಾಗಿ ಕಾಣಿಸಲ್ಲ ಕೆಲವೊಂದು ಔಟ್ಫಿಟ್ಗೆಲ್ಲ ಅಂತ ಅನ್ಕೊಂತಿದ್ದೆ. ಸ್ವಾತಿ ಇದನ್ನ ಹಾಕೊಂಬಂದಾಗ ಸ್ವಾತಿನ ಕೇಳಿದೆ, ಹೆಂಗ್ ಮೂಗ್ ಚುಚ್ಚಿದಿರ ನೀವು ಅಂತ. ಅವ್ರು ಹಿಡ್ಕೊಂಡು ಇಲ್ಲ ನಾನು ಚುಚ್ಚಿಲ್ಲ ಅಂತ ಹೇಳಿದ್ರು. ಮತ್ತೆ ಹೆಂಗೆ ಹಾಕೊಂಡಿದ್ದ, ಆಮೇಲೆ ಓಪನ್ ಮಾಡಿ ತೋರಿಸಿದ್ರೆ ಹಿಂಗೆ ಹಾಕೊಂಡು ಹಿಂಗೆ ಪ್ರೆಸ್ ಮಾಡಿರೋದು ಅಂತ ಹೇಳ್ಬಿಟ್ಟು ಟೈಟಾಗಿ ಕೂತಿತ್ತು ಕೂಡ. ಓ ಅವಾಗ ರಿಯಲೈಸ್, ಇದನ್ನ ಹಿಂಗೂ ಹಾಕೋಬೋದಲ್ಲ ಅಂತ ಹೇಳ್ಬಿಟ್ಟು, ಸೊ ಅದಕ್ಕೆ ಈ ತರ ಹಾಕಿಟ್ಕೊಂಡಿದ್ದೀನಿ. ಫ್ರೂಟ್ಸ್ ತಿನ್ಬೇಕು ಅಂತ ಅನ್ನಿಸ್ತಿಲ್ಲ ಆಯ್ತಾ, ಸಮಥಿಂಗ್ ಏನೋ ಡಿಫ್ರೆಂಟ್ ಆಗಿ ಬೇಕು ಅಂತ ಅನ್ನಿಸ್ತಿತ್ತು. ಇವಾಗ ಹಾಲೆಲ್ಲ ತಂದು ಕಾಫಿ ಮಾಡೋಷ್ಟು ಪೇಷನ್ಸ್, ಇಂಟ್ರೆಸ್ಟ್ ಎರಡೂ ನನಗಿಲ್ಲ. ಆ್ಯಂಡ್ ಸ್ವಲ್ಪ ಬಿಸಿಯಾಗಿ ಇರಬೇಕು, ಈ ಥರ ಸ್ಪೈಸಿ ಥರನೂ ಇರಬೇಕು ಅಂತ ಹೇಳ್ಬಿಟ್ಟು ಬಾಳೆಕಾಯ್ದು ನೆನ್ನೆ ಹೋಗಿ ತಗೊಂಬಂದಿದ್ದೆ. ಕಾಫಿ ಪೌಡರ್ ಮನೇಲೆ ಮಾಡಿದ್ದೆ ಅಂತ ಹೇಳಿದ, ನಾನು ಅದ್ರಲ್ಲಿ ಮಾಡ್ಕೊಂಡಿರೋದಿದು. ಗೈಸ್, ನಾನು ಊಟಕ್ಕೆ ಅಂತ ಬಂದು ಸ್ವಲ್ಪ ಗೋಧಿ ಹಿಟ್ಟು ಮತ್ತು ಕಡಲೆ ಹಿಟ್ಟು ಇವೆರಡನ್ನೂ ಹಾಕ್ಕೊಂಡು ದೋಸೆನ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆಗೆ
ಮಧ್ಯಾಹ್ನ ಮಾಡಿದ್ನಲ್ಲ ಅದು ಸ್ವಲ್ಪ ಸಾಂಬಾರು ಗೊಜ್ಜು ಥರ ಮಾಡ್ಕೊಂಡಿದ್ದೆ, ಗಟ್ಟಿಯಾಗಿ ಮಾಡಿದ್ದೆ. ಸೊ ಹೆಸರು ಕಾಳ್ದ ಹಾಗೆ ಇದೆ, ಅವೆರಡೂ ತಿನ್ಕೊತೀನಿ. ದೋಸೆ ಚಪಾತಿ ಬೇಡ ಅನಿಸುತ್ತೆ, ಸೊ ಅದೇನ ಸ್ವಲ್ಪ ಮೆತ್ತಗೆ ನೀರು ಹಾಕ್ಬಿಟ್ಟು ದೋಸೆ ಥರ ಮಾಡ್ಕೊಂಡು ತಿಂತಾ ಇದ್ದೀನಿ. ನನ್ನ ಊಟ ರೆಡಿಯಾಗಿದೆ. ಟೈಮ್ ಬಂದು 7:30. ಟೇಸ್ಟ್ ಮಾಡೋಣ ಹೆಂಗಿದೆ ಅಂತ ಹೇಳ್ಬಿಟ್ಟು. ಕಡ್ಲೆಟ್ ಫಸ್ಟ್ ಟೈಮ್ ಹಾಕೊಂಡು ತಿಂತಿರೋದು, ಬಟ್ ಅದು ತುಂಬ ಒಳ್ಳೇದಂತ ಆ್ಯಕ್ಚುಲಿ. ಕಡ್ಲೆಟಲ್ಲಿ ಏನಾದ್ರು ದೋಸೆ ಮಾಡ್ಕೊಂಡು ತಿನ್ನೋದ್ರೆ. ಚೆನ್ನಾಗಿದೆ, ನಾಟ್ ಬ್ಯಾಡ್.